ಅಶೋಕ್ ಅವರನ್ನ ಅನ್ನೋ ಪ್ರತಿನಿಧಿ ಪ್ರಮೋದ್ ಮಾತನಾಡ್ಸಿದ್ರು. ಅಶೋಕ್ ಅವ್ರು ನಾನು ಬೈರತಿ ಬಸವರಾಜ್ ಅವರನ್ನೇನು ಕರೆದಿಲ್ಲ, ಅವರೇ ಬಂದಿರೋದು. ಆಮೇಲೆ ನಾನು ಆಗ್ತಾನೆ ಹೇಳ್ದಂಗೆ ಕೆಲವು ವಿಚಾರಗಳನ್ನೆಲ್ಲ ಹೇಳಿದ್ರು. ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ಆರ್ ಅಶೋಕ್ ನಿನ್ನೆ ಆಗಿರುವಂಥ ಬೆಳವಣಿಗೆನ. ಬನ್ನಿ ಅವ್ರು ಏನು ಮಾತನಾಡಿದ್ರೆ ನೋಡೋಣ. ರಾಜ್ಯದ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಾಯ್ನ್ ಆಗ್ತಾರೆ. ಅಶೋಕ್ ಅವರೀಗ ನಿಮ್ಮ ಪಕ್ಷದಲ್ಲಿ ಈಗ ಅಡ್ಡಮತ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬೈರತಿ ಬಸವರಾಜ್ ಅವರು ಕೂಡ ಇಲ್ಲೇ ಇದ್ದಾರೆ. ಇವತ್ತಿನ ಬಹುಶಃ ಒಂದು ದೃಶ್ಯ ಹೈಲೈಟ್ ಆಗಿರುವಂಥ ದೃಶ್ಯ ಅಂದರೆ ಬೈರತಿ ಬಸವರಾಜ್ ಜೊತೆಗೆ ನೀವು ಮತ್ತು ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಮಾತನಾಡಿರುವಂಥದ್ದು. ಸಹಜವಾಗಿ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ. ಅದು ಮತದಾನದ ನಂತರದಿಂದಲೇ ಅವ್ರನ್ನ ಕರೆದು ಮಾತನಾಡಿದ್ದು ಯಾಕೆ, ಏನಾಯಿತು, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಇಲ್ಲ, ಕರೆದೇನು ಮಾತಾಡಿಲ್ಲ, ಅವರೇ ಬಂದಿದ್ದಾರೆ. ಸುಮ್ಮನೆ ಮಾಧ್ಯಮದಲ್ಲಿ ತಪ್ಪು ಮಾಡಿದವ್ರು ಯಾರೋ, ತಪ್ಪು ಮಾಡದಿದ್ದವ್ರದ್ದು ಕೂಡ ಹೆಸರುಗಳು ಬರ್ತಾಯಿದೆ. ಸೊ ಬೈರತಿ ಬಸವರಾಜು ನಮ್ಮ ಪಕ್ಷದ ನೇತಾರರವರು, ಅವರೇ ಒಂದು 10 ಜನಕ್ಕೆ ದುಡ್ಡು ಕೊಡೋ ಅಷ್ಟು ಶಕ್ತಿ ಇರ್ತಕ್ಕಂಥವ್ರು. ಅವರು ಹಣಕ್ಕೋಸ್ಕರ ಮಾರ್ಗಣ ಅಂತ ಒಂದು ವ್ಯವಸ್ಥೆಯಲ್ಲಿ ಇಲ್ಲ. ಅವರೆಲ್ಲ ಅವ್ರದ್ದೇನೋ ಕೇಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಟ್ಯಾಗ್ ಮಾಡಿ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ನಾವು ಈಗಾಗಲೇ ಅದಕ್ಕೋಸ್ಕರ ಒಂದು ಸಮಿತಿಯನ್ನು ಮಾಡಿದ್ದೀರಿ ಸಿ ಟಿ ರವಿ ನೇತೃತ್ವದಲ್ಲಿ. ಅದು 1 ವಾರದಲ್ಲಿ ರಿಪೋರ್ಟ್ ಬರುತ್ತೆ. ಯಾರ್ಯಾರು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ಅದೆಲ್ಲನೂ ಕೂಡ ಬೀದಿಗೆ ಬಂದೇ ಬರ್ತೈತೆ. ಈಗಾಗಲೇ ಕಾಂಗ್ರೆಸ್ ಅವರು ಕುದುರೆ ವ್ಯಾಪಾರ ಶುರು ಮಾಡಿದ್ದಾರೆ. ಅವ್ರು ಮೊದಲಿಂದನೂ ಕಾಂಗ್ರೆಸ್ ಅಂದರೆ ಕುದುರೆ ವ್ಯಾಪಾರದ ಎಕ್ಸ್ಪರ್ಟ್ಗಳು. ನಮ್ಮನ್ನು ಆಪರೇಷನ್ ಕಮಲ ಅಂತೇಳಿ ನಮ್ಮನ್ನು ಬ್ರ್ಯಾಂಡ್ ಮಾಡಿದರು ಬಿ ಜೆ ಪಿನ. ಇವ್ರು ಮಾಡ್ತಾ ಇರೋದೇನು, ಕುದುರೆ ವ್ಯಾಪಾರ. ಹಣ ಕೋಟಿ ಹಣಗಳನ್ನು ಕೊಟ್ಟು ಲೂಟಿ ಮಾಡಿಸ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಆಮಿಷ ಹೊಡ್ತಾ ಇದ್ದಾರೆ. ಇದು ಯಾವ ನ್ಯಾಯ ಇದು? ಅಂದರೆ ಹೇಳೋದೊಂದು, ಇವರು ಏನು ಭ್ರಷ್ಟಾಚಾರ ರಹಿತ ಮುಖ್ಯಮಂತ್ರಿಗಳು, ಭ್ರಷ್ಟಾಚಾರ ರಹಿತ, ಭಾಳ ಟ್ರಾನ್ಸ್ಪರೆಂಟ್ ಅಂತ. ಇದೇನ ಟ್ರಾನ್ಸ್ಪರೆಂಟು? ಕುದುರೆ ವ್ಯಾಪಾರನ ಟ್ರಾನ್ಸ್ಪರೆಂಟು? ಪಕ್ಕಾ ಇದು ಕುದುರೆ ವ್ಯಾಪಾರ. ಅದರಿಂದ ನಮ್ಮಲ್ಲಿ ಯಾರು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ದೃಷ್ಟಿಯಿಂದನೂ ಈಗಲೂ ಕೂಡ ಬೊಮ್ಮಾಯಿಯವ್ರ ಜೊತೆನೂ ಕೂಡ ನಾನು ಮಾತಾಡಿದ್ದೀನಿ. ಅಧ್ಯಕ್ಷರು ಕೂಡ ಈಗ ಇಷ್ಟೊತ್ತು ನಮ್ಮ ಜೊತೆನೇ ಇದ್ದರು, ಇಲ್ಲೇ ನಾವು ಮಾತಾಡಿದ್ದೀರಿ. ಸೊ ಯಾರು ಮಾಡಿದ್ದಾರೆ ದ್ರೋಹ, ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಪ್ರಶ್ನೆನೇ ಇಲ್ಲ. ತಾಯಿಗೆ ದ್ರೋಹ ಬಗ್ದವ್ರನ್ನ ಬಲಿ ಯಾಕೆ ಹಾಕ್ತೀರಿ? ಥ್ಯಾಂಕ್ ಯು ಸರ್, ಧನ್ಯವಾದ ಮಾತನಾಡಿದ್ದಕ್ಕೆ. ಇದಿಷ್ಟು ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಪ್ರಮೋದ್, ಟಿ ವಿ